ನ್ಯೂಸ್ 11ಗೆ ಸ್ವಾಗತ. ನಾನು ನವಿತಾ ಜೈನ್. ಶಿವಮೊಗ್ಗದಲ್ಲಿ ಮತ್ತೆ ರೊಚ್ಚಿಗೆದ್ದಿದ್ದಾರೆ ಬಂಜಾರ ಸಮುದಾಯದವರು. ಮಲವಗೊಪ್ಪದಲ್ಲಿ BH ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದು, ರಸ್ತೆಯಲ್ಲೇ ಟೈರಿಗೆ ಬೆಂಕಿ ಹಚ್ಚಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಈ ಒಂದು ಪ್ರತಿಭಟನೆಯ ಕಾವು ಜಾಸ್ತಿ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಮಲವಗೊಪ್ಪದ ಬೀದಿಗಳಲ್ಲಿ ಮೆರವಣಿಗೆಯನ್ನ ಮಾಡಲಾಗಿದ್ದು, ಒಳ ಮೀಸಲಾತಿ ವರ್ಗೀಕರಣವನ್ನ ಖಂಡನೆ ಮಾಡಿ ಪ್ರತಿಭಟನೆಯನ್ನ ಹಲವು ದಿನಗಳಿಂದಲೂ ಮಾಡಲಾಗ್ತಾ ಇದೆ. ಕೂಡಲೇ ಒಳ ಮೀಸಲಾತಿ ರದ್ದುಪಡಿಸಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಮಲವಗೊಪ್ಪದಲ್ಲಿ BH ರಸ್ತೆ ತಡೆದು ಪ್ರತಿಭಟನೆಯನ್ನ ಕೈಗೊಂಡಿದ್ದು, ರಸ್ತೆಯಲ್ಲೇ ಪ್ರತಿಭಟನಾಕಾರರು ಟೈರ್ಗೆ ಬೆಂಕಿ ಹಚ್ಚಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಒಳ ಮೀಸಲಾತಿ ರದ್ದುಪಡಿಸೋದಕ್ಕೆ ಒತ್ತಡವನ್ನ ಅಲ್ಲಿ ಹೇರಲಾಗ್ತಾ ಇದೆ. ಶಿವಮೊಗ್ಗದಾದ್ಯಂತ ಇಡೀ ಬಂಜಾರ ಸಮುದಾಯದವರು ಈಗ ಪ್ರತಿನಿತ್ಯ ಪ್ರತಿಭಟನೆಯನ್ನ ಕೈಗೊಂಡಿದ್ದಾರೆ. ಆಕ್ರೋಶದ ಕಟ್ಟೆ ಒಡೆದಿದೆ. ಜಯ ಘೋಷಗಳನ್ನ ಅಲ್ಲಿ ಕೂಗ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲಿ ತೋರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಅಲ್ಲಿ ಲಾಠಿ ಪ್ರಹಾರವನ್ನೇ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ. ಬಿಜೆಪಿಗೆ ಇದು ಎಲೆಕ್ಷನ್ ಟೈಮಲ್ಲಿ ನುಂಗಲಾರದ ತುತ್ತ ಆಗಿದೆ ಅಂತಾನೆ ಹೇಳಬೇಕಾಗತ್ತೆ. ಬಿಸಿ ತುಪ್ಪವಾಗಿ ಇದು ಪರಿಣಮಿಸಿದೆ. ಬಿಜೆಪಿಗೆ ಬಿಸಿ ತುಪ್ಪವಾಗಿದೆ ಒಳ ಮೀಸಲಾತಿ ಅಸ್ತ್ರ. ಬಾಗಲಕೋಟೆಯಲ್ಲೂ ಲಂಬಾಣಿ ಮತದಾರರು ವಿರೋಧವನ್ನ ವ್ಯಕ್ತಪಡಿಸಿದ್ದು, ಬಾಗಲಕೋಟೆ ಜಿಲ್ಲೆಯಲ್ಲಿಯೇ 48 ತಾಂಡಗಳಿದೆ. 48 ತಾಂಡಗಳಲ್ಲಿ ಆಲ್ಮೋಸ್ಟ್ ಈಗ ಜಿಲ್ಲೆಯಲ್ಲಿ 45ರಿಂದ 50 ಸಾವಿರ ಬಂಜಾರ ಮತದಾರರಿದ್ದಾರೆ. ಬಿಜೆಪಿ ನಾಯಕರಿಗೆ ಅವರಿಗೆ ಪ್ರವೇಶ ಇಲ್ಲ ಅಂತ ಹೇಳಿ ಬ್ಯಾನರ್ ಅನ್ನ ಹಾಕಲಾಗಿದೆ. ಬಿಜೆಪಿಗೆ ಮತವನ್ನ ಹಾಕಬಾರ್ದು ಅಂತ ಹೇಳಿ ಸಭೆಗಳ ಮೇಲೆ ಸಭೆಯನ್ನ ಮಾಡಲಾಗ್ತಾ ಇದೆ. ಈ ಚುನಾವಣೆಯ ಸಂದರ್ಭದಲ್ಲಿ ಒಳ ಮೀಸಲಾತಿಯನ್ನ ವರ್ಗೀಕರಣ ಮಾಡಿರೋದು, ಮೀಸಲಾತಿಯನ್ನ ನೀಡಿರೋದು 2C 2D ಅಂತ ವರ್ಗೀಕರಣ ಮಾಡಿ ಲಿಂಗಾಯತರಿಗೆ ಒಕ್ಕಲಿಗರಿಗೆ ಕೊಟ್ಟು ಅಲ್ಲಿ 2Bಯಲ್ಲಿ ಇದ್ದಂತಹ ಮೀಸಲಾತಿಯನ್ನ ತೆಗೆದು ಇಲ್ಲೇ ಹೆಚ್ಚಿನ ಒಂದು ಮೀಸಲಾತಿಯನ್ನ ಕೊಟ್ಟಿರೋದು. ಇವೆಲ್ಲವೂ ಕೂಡ ಒಳ ಮೀಸಲಾತಿಯನ್ನು ಅಲ್ಲಿ ವರ್ಗೀಕರಣ ಮಾಡಿರೋದು ಈಗ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಗೆ ಪ್ರತಿಭಟನೆಯ ಕಿಚ್ಚು ಹಚ್ಚುವ ಹಾಗೆ ಮಾಡಿದೆ. ಬಿಜೆಪಿ ಸರ್ಕಾರಕ್ಕೆ ಎಡವಿ ಜನಾಂಗವನ್ನ ಅವರು ಏನೋ SC ST ಒಳಗೆ ನಮ್ಮನ್ನು ಹಾಕಿದ್ರು, ಉದ್ಧಾರ ಮಾಡಿದ್ರು. ಇನ್ನೂ ಕಣ್ಣು ತಿರುತ್ತಾ ಇದ್ದೇವೆ. ಇವ್ರು ಕಾರ್ಪುಡಿ ತೊಗೊಂಡು BJP ಅವರು ಕಾರ್ಪುಡಿ ಹೋಗ್ಬಿಟ್ರು. BJPಯನ್ನು ತಂದವರಲ್ಲಿ ನಾವು ಪ್ರಮುಖರ. ಇರಲಿ ಬಿಡು, ಕಾಂಗ್ರೆಸ್ ಭಾಳ ದಿವಸ ಆಯ್ತು ಓಲ್ಡಾತಂದು ತಂದೀವ. BJP ತಂದದಾಗ ಇಷ್ಟು ಪಶ್ಚಾತ್ತಾಪ ಆಗೈತಿ. ನಾವು ಒಂದು ಸಲ ಅಲ್ಲ 10 ಸಲ ಸತ್ರು ಅವ್ರಿಗೆ ಕ್ಷಮಾ ಮಾಡೋದಿಲ್ಲ. ನಾವು BJP ಅವ್ರಿಗೆ ಯಾವಾಗಲೂ ಮಾಡೋಂಗಿಲ್ಲ. ಇದು ಅಖಿಲ ಭಾರತ ಅಲ್ಲ, ಇಡೀ ಎಲ್ಲರೂ ಕೂಡ್ಕೊಂಡು ಮಹಾಸಭೆಯಲ್ಲಿ ನಾವು ಮೀಟಿಂಗ್ದಾಗ ಡಿಸ್ಕಷನ್ ಮಾಡಿದ್ದು. ಯಾವ ಕಾಲಕ್ಕೂ ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ BJPಯನ್ನು ಏನು ಮಾಡ್ತಾ ಇದ್ದಾರೆ ಅವ್ರ ಅಜೆಂಡಾ ನಾವು ತಿರಸ್ಕಾರ ಮಾಡ್ತೀವಿ. ಅವ್ರ ಜೋಡಿ ನಾವು ಇಲ್ಲಿನ ಆಗೋದಿಲ್ಲ. ಯಾವ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ ಎಲೆಕ್ಷನ್ ಟೈಮಲ್ಲಿ ಮೀಸಲಾತಿಯ ವರ್ಗೀಕರಣ ಮಾಡಿರೋದು ಬಿಜೆಪಿಗೂ ಕೂಡ ಗೊತ್ತಿರಲಿಕ್ಕಿಲ್ಲ ಇಷ್ಟು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಆಕ್ರೋಶಕ್ಕೆ ಗುರಿ ಆಗತ್ತೆ ಅಂತ ಹೇಳಿ. ಈಗ ಈ ಸಮುದಾಯದವರು ಬಿಜೆಪಿಗೆ ಯಾವ ರೀತಿಯಂತಹ ನೇರ ಹೊಡೆತವನ್ನ ಪರಿಣಾಮವನ್ನ ಎಲೆಕ್ಷನ್ ಅಲ್ಲಿ ತೋರಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ? ಮಂಜುನಾಥ್ ಅವ್ರ ಹತ್ರ ಮಾತನಾಡಿಸ್ತೀನಿ ನಾನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಬಿಜೆಪಿ ಮೇಲೆ ಯಾವ ರೀತಿಯ ಪರಿಣಾಮ ಬೀರಬಹುದು ಇದು, ಎಲೆಕ್ಷನ್ ಟೈಮಲ್ಲಿ ಬಿಜೆಪಿಗೆ ಬೇಕಿತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಈಗ ಹುಟ್ಟು ಹಾಕಿದೆ. ಮೀಸಲಾತಿಯನ್ನ ಕೊಟ್ಟು, ಒಳ ಮೀಸಲಾತಿಯನ್ನ ಕೊಟ್ಟು ನಾವು ಜನರಿಗೆ ಒಳ್ಳೇದು ಮಾಡ್ತಾ ಇದೀವಿ, ಜನಸಂಖ್ಯೆಯ ಆಧಾರದ ಮೇಲೆ ವರ್ಗೀಕರಣ ಮಾಡ್ತಾ ಇದೀವಿ ಅಂತ ಬಿಜೆಪಿ ಅವರು ಹೇಳಿ ಜನರ ಮನಸ್ಸನ್ನ ಓಲೈಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು. ಬಟ್ ಈಗ ಅದು ಉಲ್ಟಾ ಹೊಡೆದಿದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಎಲೆಕ್ಷನ್ ಟೈಮ್ ಅಲ್ಲಿ ಇದು ಬಿಜೆಪಿಗೆ ಬೇಕಿತ್ತಾ ಅನ್ನುವಂತ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಈಗ ಬಿಜೆಪಿಗೆ ಈ ಸಮುದಾಯ ಯಾವ ರೀತಿ ಹೊಡೆತ ಕೊಡೋದಕ್ಕೆ ರೆಡಿ ಆಗಿದೆ? ನವಿತಾ ಜೈನ್, ಪ್ರಮುಖವಾಗಿ ಬಾಗಲಕೋಟೆ ಜಿಲ್ಲೆ ಓಕೆ, ಅವರ ಸಂಪರ್ಕ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನ ಮಾಡೋಣ. ಸೊ ಜಿಲ್ಲೆಯಲ್ಲಿ 45ರಿಂದ 50 ಸಾವಿರ ಬಂಜಾರ ಮತದಾರರಿದ್ದಾರೆ. ಈಗ ಈ ಎಲ್ಲ ಮತದಾರರು ಯಾವುದೇ ಕಾರಣಕ್ಕೂ ನಾವು ಬಿಜೆಪಿಗೆ ವೋಟ್ ಹಾಕಲ್ಲ ಈ ಸಲ ಅನ್ನೋದನ್ನ ಈಗ ಸಭೆಗಳ ಮೇಲೆ ಸಭೆಯನ್ನ ಮಾಡಿ ನಿರ್ಧಾರ ಮಾಡ್ತಿದ್ದಾರೆ. ಬಿಜೆಪಿ ಸರ್ಕಾರಕ್ಕೆ ವರದಿಯನ್ನು ಜಾರಿಗೊಳಿಸಿರ್ತಕ್ಕಂಥ ರಾಜ್ಯ ಬಿಜೆಪಿ ಕುತೂಹಲ ಕೆರಳಿಸಿದೆ. ಸಿಂಹಾಸನ ಕದನ, ರೇವಣ್ಣ ಕುಟುಂಬ ಸ್ವರೂಪ್ ಮಧ್ಯೆ ಟಿಕೆಟ್ ಪೈಪೋಟಿ ಇದೆ. ಯಾರಿಗೆ ಸಿಗುತ್ತೆ ಹಾಸನ JDS ಟಿಕೆಟ್ ಅನ್ನುವ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಹಲವು ದಿನಗಳಿಂದಲೂ ಹಾಸನ
ಟಿಕೆಟ್ ಕಗ್ಗಂಟಾಗಿಯೇ ಇದೆ. ಅವರ ಕುಟುಂಬಕ್ಕೆ ದೊಡ್ಡ ಮಟ್ಟದ ಇದು ಇಕ್ಕಟ್ಟಿಗೆ ಕಾರಣ ಆಗಿರೋದು. ಕುಮಾರಸ್ವಾಮಿ ಒಂದು ಹೇಳಿಕೆ ಕೊಟ್ಟರೆ ರೇವಣ್ಣ ಅವರ ಕುಟುಂಬದವರು ಇನ್ನೊಂದು ಹೇಳಿಕೆಯನ್ನ ಕೊಡ್ತಾರೆ. ಸೊ ಇನ್ನೂ ಕೂಡ ಈ ಒಂದು ಬಿಕ್ಕಟ್ಟನ್ನ ಸರಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹಾಸನದಲ್ಲಿ ನಾನಿನ್ನೂ ಬದುಕಿದ್ದೇನೆ, ಸ್ವರೂಪ್ ಯಾರೆಂದು ನನಗೆ ಗೊತ್ತಿಲ್ಲ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಸ್ವರೂಪ್ ಭೇಟಿಗೆ ಎಚ್.ಡಿ. ರೇವಣ್ಣ ಅವರು ಕೊಟ್ಟಿರುವಂತಹ ಕೌಂಟರ್ ಇದು. ಎಚ್.ಡಿ.ಕೆ ಹೇಳಿದ ಸಾಮಾನ್ಯ ಕಾರ್ಯಕರ್ತ ಗೊತ್ತಿಲ್ಲ, ಹಾಸನದಲ್ಲಿ ಈ ಬಾರಿ ನನಗೆ ಅಗ್ನಿ ಪರೀಕ್ಷೆ. ಎಚ್.ಡಿ.ಕೆ ಸ್ವರೂಪ್ ಭೇಟಿಗೆ ರೇವಣ್ಣ ಕೌಂಟರ್ ಕೊಟ್ಟಿದ್ದು ಹೀಗೆ. ಈ ಮೂಲಕ ಏನೇ ಆದ್ರೂ ಹಾಸನದಲ್ಲಿ ನಾವು ಈ ಸಲ ಟಿಕೆಟ್ ಪೈಪೋಟಿ ಇದ್ರೂ ಟಿಕೆಟ್ ನಮಗೆ ಸಿಗುತ್ತೆ ಅನ್ನುವಂತಹ ಆಶಾಭಾವನೆ. ಆದರೆ ರೇವಣ್ಣ ಅವರು ಅಂತೂ ಈ ಸಲ ಯಾವುದೇ ಕಾರಣಕ್ಕೂ ಟಿಕೆಟ್ ಬೇರೆಯವರಿಗೆ ಕೊಡೋದಕ್ಕೆ ಬಿಡೋದಿಲ್ಲ ಅನ್ನುವ ರೀತಿಯಲ್ಲಿ ಅಲ್ಲೇ ಒಂದಷ್ಟು ಕೌಂಟರ್ಗಳನ್ನು ಕೊಡ್ತಿದ್ದಾರೆ. ಹಾಸನದಲ್ಲಿ ತಡೀರಿ, ಇಲ್ಲಿ ಕರಿಗೌಡ್ರು ಇಲ್ವೇನ್ರಿ MLC ಇರೋದು, ನಾನಿಲ್ವೇನ್ರಿ? ನಾನು ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯ ಕಾರ್ಯಕರ್ತರು ಉಳಿಸೋದ್ರಲ್ಲಿ ನಾವು ಇನ್ನೂ ಬದುಕಿದ್ದೀನಿ, ಇನ್ನೂ ಸತ್ತಿಲ್ಲ ನಾನು, ಗೊತ್ತಾಯ್ತೇನ್ರಿ? MP.R ಇಲ್ವೇನ್ರಿ? MP.R ರಾತ್ರಿ 12 ಗಂಟೆ. MLC ಇಲ್ವೇನ್ರಿ? ಈ ಜಿಲ್ಲೆಯಲ್ಲಿ ದೇವೇಗೌಡರದೇ ಒಂದು ಅಡಿಗಲ್ಲಿದೆ. ಹಾಸನದಲ್ಲಿ ಯಾರಪ್ಪ ಅವರು? ಗೊತ್ತಿಲ್ಲಪ್ಪ ಅದು ಯಾರು ಅಂತ ನನಗೆ ಗೊತ್ತಿಲ್ಲಪ್ಪ ನನಗದು ಯಾರು ಅಂತ. ಈಗ ಕುಮಾರಣ್ಣರು ಹೇಳೋರಲ್ರಿ, ಸಾಮಾನ್ಯ ಕಾರ್ಯಕರ್ತರು ಅದು ಯಾರು ಅಂತ ಗೊತ್ತಿಲ್ಲಪ್ಪ, ನೋಡೋಣ ಅದು ಯಾರು ಅಂತ ನೋಡ್ರಿ. ನಾನು ಇಲ್ಲಿ ಈ ಜಿಲ್ಲೆ ಒಳಗೆ ಕಳೆದ 25 ವರ್ಷದ ಶಾಸಕನಾಗೂ ಮಾಡಿದ್ದೀನಿ, ಲೋಕಸಭಾ ಸದಸ್ಯ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೃಷ್ಣಮೂರ್ತಿ, ಹಾಸನದ ಒಂದು ಕಗ್ಗಂಟು ಇನ್ನೂ ಕೂಡ JDSಗೆ ಸರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ರೀತಿ ಆಗ್ತಾನೆ ಇದೆ, ಬಿಗಡಾಯಿಸ್ತಾನೆ ಇದೆ. ಈಗ ರೇವಣ್ಣ ಅವರು ಇಷ್ಟು ವರ್ಷಗಳ ಕಾಲ ಹಾಸನ ಪ್ರತಿಯೊಂದು ನನಗೆ ಗೊತ್ತು ಅಂತ ಹೇಳ್ತಾ ಈಗಲೂ ಕೂಡ ಆ ವಿಚಾರವನ್ನೇ ಮುಂದಿಟ್ಟುಕೊಂಡು ಕುಮಾರಸ್ವಾಮಿ ಯಾರನ್ನೇ ಭೇಟಿ ಆದ್ರೂ ನಾನು ಅದಕ್ಕೆ ಬಿಡೋದಿಲ್ಲ ಅನ್ನುವಂತಹ ರೀತಿ ಇದ್ದಾರೆ. ಏನು ಆಗಬಹುದು ಅಂತ ಅನ್ಸುತ್ತೆ? ಹೌದು ನವಿತಾ, ಹಾಸನದ ಟಿಕೆಟ್ ಕಗ್ಗಂಟು ರಾಜ್ಯನೇ ಈ ಕಡೆ ತಿರುಗಿ ನೋಡುವಂತಹ ಮಾಡಿರ್ತಕ್ಕಂಥದ್ದು. ದಳಪತಿಗಳ ಮನೆಯಲ್ಲೇ ಒಳ ಜಗಳವನ್ನು ಕೂಡ ಎತ್ತಿ ತೋರಿಸಿರ್ತಕ್ಕಂಥದ್ದು ನಾವೀಗ 1 ರಿಂದ 1.5 ತಿಂಗಳಿಂದ ಕೂಡ ಈ ಒಂದು ಗಮನ ಹರಿಸಿದ್ದೀವಿ. ಯಾಕಂತ ಹೇಳಿದ್ರೆ ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಹಂಚಿಕೆಯಲ್ಲಿ ಮಾಜಿ CM ಆಗಿರ್ತಕ್ಕಂತಹ ಕುಮಾರಸ್ವಾಮಿ ಅವರು ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಡ್ತೀನಿ ಎಂಬಂತ ಹೇಳಿಕೆಯನ್ನ ಪದೇ ಹೇಳಿಕೆ ಕೊಟ್ಟು ದಿವಂಗತ ಪ್ರಕಾಶ್ ಅವರ ಪುತ್ರ ಸ್ವರೂಪ್ ಅವರಿಗೆ ಟಿಕೆಟ್ ಕೊಡ್ಲಿಕ್ಕೆ ಒಲವನ್ನು ಕೂಡ ವ್ಯಕ್ತಪಡಿಸಿದ್ರು. ಈ ಬೆನ್ನಲ್ಲೇ ಹಾಸನದ ಉಸ್ತುವಾರಿಯಾಗಿರ್ತಕ್ಕಂತಹ ರೇವಣ್ಣನವರು ತಮ್ಮ ಕುಟುಂಬಸ್ಥರಿಗೆ ಟಿಕೆಟ್ ಕೊಡ್ಬೇಕು ಎಂಬಂತಹ ಬೇಡಿಕೆಯನ್ನ ಮಾಜಿ ಪ್ರಧಾನಿ H.D. ದೇವೇಗೌಡರ ಮುಂದೆ ಇಟ್ಟಿರ್ತಕ್ಕಂಥದ್ದು. ಈಗ ಚುನಾವಣೆ ಕೂಡ ಅನೌನ್ಸ್ ಆಗಿದೆ. ಇನ್ನಷ್ಟು ಕೂಡ ಕುತೂಹಲ ಘಟ್ಟಕ್ಕೆ ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಹಂಚಿಕೆ ಕೂಡ ಈಗ ಹೋಗಿರ್ತಕ್ಕಂಥದ್ದು ನಾವು ಗಮನಿಸಬಹುದು. ನಿನ್ನೆ ಸುದ್ದಿಗೋಷ್ಠಿ ಹೇಗೆ? ಹೌದು, ನಿಜವಾಗ್ಲೂ ಖಂಡಿತವಾಗೂ ಇಬ್ರು ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ನಾನು 25 ವರ್ಷಗಳಿಂದ ಹಾಸನದಲ್ಲಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ, ಸಚಿವರಾಗಿ ಕೆಲಸ ಮಾಡಿದ್ದೀನಿ. ಕಾರ್ಯಕರ್ತರ ನಾಡಿ ಮಿಡಿತ ನನಗೆ ಗೊತ್ತಿದೆ. ಹಾಸನ ಜಿಲ್ಲೆಯಲ್ಲಿ ಕಾರ್ಯಕರ್ತರನ್ನ ಯಾವ ರೀತಿಯಾಗಿ ನಾವು ಉಳಿಸ್ಕೋಬೇಕು, ಈ ಬಾರಿ ನನಗೆ ಹಾಸನ ಜಿಲ್ಲೆಯ ಚುನಾವಣೆ ಅಗ್ನಿ ಪರೀಕ್ಷೆ ಇದೆ. ಆದ್ರಿಂದ ಹಾಸನ ವಿಧಾನಸಭಾ ಕ್ಷೇತ್ರ ಸೇರಿದಂತೆ ಜಿಲ್ಲೆಯ 7 ಕ್ಷೇತ್ರಗಳಲ್ಲಿ ನಾನು ಈ ಬಾರಿ ಗೆಲುವನ್ನು ಸಾಧಿಸಲೇಬೇಕು ಎಂಬಂತಹ ಆಸೆ ಆಕಾಂಕ್ಷೆಯನ್ನ ಹೊಂದಿದ್ದೇನೆ. ಆದ್ರಿಂದ ಹಾಸನ ಟಿಕೆಟ್ಗೆ ಫೈನಲ್ ಮಾಡೋದು ಕೂಡ ನನ್ನದೇ ತೀರ್ಮಾನ ಎಂಬಂತಹ ಪರೋಕ್ಷ ಹೇಳಿಕೆಯನ್ನ ಹಾಸನದಲ್ಲಿ ನಿನ್ನೆ ರೇವಣ್ಣ ಅವರು ಕೊಟ್ಟಿದ್ದು. ಆದ್ರೆ ಮೊನ್ನೆ ಅಷ್ಟೇ ಕುಮಾರಸ್ವಾಮಿ ಅವರನ್ನ ಹಾಸನ ಆಕಾಂಕ್ಷಿ ಆಗಿರ್ತಕ್ಕಂಥ ಸ್ವರೂಪ್ ಅವರು ಯಶವಂತಪುರದಲ್ಲಿ ಭೇಟಿ ಮಾಡಿದ್ರು. ಈ ಬೆನ್ನಲ್ಲೇ ಕಾರ್ಯಕರ್ತರಿಗೆ ಗೊಂದಲ ಆಗುತ್ತೆ ಎಂಬಂತ ಹೇಳಿಕೆಯನ್ನ ನಾವು ಪ್ರಶ್ನೆ ಮಾಡಿದಾಗ ರೇವಣ್ಣನವರು ಕೂಡ ನಾನು ಇನ್ನೂ ಸತ್ತಿಲ್ಲ, ಬದುಕಿದ್ದೇನೆ, ಆದ್ರಿಂದ ಹಾಸನ ವಿಧಾನಸಭಾ ಕ್ಷೇತ್ರ ಕೂಡ ನಾನು ತೀರ್ಮಾನ ತೆಗೆದುಕೊಳ್ತೀನಿ ಎಂಬ ಹೇಳಿಕೆಯನ್ನ ಈಗ ಕೊಟ್ಟಿರ್ತಕ್ಕಂಥದ್ದು ನವಿತಾ. ಓಕೆ, ಫೈನ್, ಥ್ಯಾಂಕ್ ಯು ಕೃಷ್ಣಮೂರ್ತಿ ಡೀಟೇಲ್ಸ್ಗೆ. ಉಳಿದವನೇ ಅಂದರೆ ಹಾಸನದಲ್ಲಿ ತಡೀರಿ, ಇಲ್ಲಿ ಕರಿಗೌಡ್ರು ಇಲ್ವೇನ್ರಿ MLC ಇರೋದು, ನಾನಿಲ್ವೇನ್ರಿ? ನಾನು ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯ ಕಾರ್ಯಕರ್ತರು ಉಳಿಸೋದ್ರಲ್ಲಿ ನಾವು ಇನ್ನೂ ಬದುಕಿದ್ದೀನಿ, ಇನ್ನೂ ಸತ್ತಿಲ್ಲ ನಾನು. ಕೈನಾಯಕ RV ದೇಶಪಾಂಡೆಗೆ ಶಿಷ್ಯನೇ ಟಕ್ಕರ್ ಕೊಡ್ತಾ ಇದ್ದಾರೆ. ಹಳಿಯಾಳ ಕ್ಷೇತ್ರದಲ್ಲಿ ದೇಶಪಾಂಡೆ ವಿರುದ್ಧ ಶಿಷ್ಯ ಸ್ಪರ್ಧೆಯನ್ನ ಮಾಡ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಜೋಯಿಡಾ ಕ್ಷೇತ್ರದಲ್ಲಿ ಈಗ RV ದೇಶಪಾಂಡೆ ಶಿಷ್ಯನೇ ತನ್ನ ಗುರುವಿಗೆ ಟಕ್ಕರ್ ಕೊಡೋದಕ್ಕೆ ಸ್ಪರ್ಧೆಯನ್ನ ಮಾಡ್ತಿದ್ದಾರೆ. ಕಾಂಗ್ರೆಸ್ನಿಂದ RV ದೇಶಪಾಂಡೆ ಸ್ಪರ್ಧೆಯನ್ನ ಮಾಡಿದ್ರೆ JDSನಿಂದ SL ಘೋಟ್ನೇಕರ್ ಅಖಾಡಕ್ಕೆ ಇಳಿಯುವಂತಹ ಎಲ್ಲಾ ಸಾಧ್ಯತೆಗಳಿದೆ. ಪರಿಷತ್ ಮಾಜಿ ಸದಸ್ಯ SL ಘೋಟ್ನೇಕರ್ ದೇಶಪಾಂಡೆ ವಿರುದ್ಧ ಸ್ಪರ್ಧೆ ಮಾಡೋದಕ್ಕೆ ಎಲ್ಲ ತಯಾರಿಯನ್ನ ಮಾಡಿಕೊಂಡಿದ್ದು, ಗುರು ಶಿಷ್ಯರ ಕಾಳಗ ಇದೆಯಲ್ಲ, ಇದು ಬಿಜೆಪಿಗೆ ವರದಾನ ಆಗತ್ತಾ? ಕಾಂಗ್ರೆಸ್ನಲ್ಲಿ ಮತ ವಿಭಜನೆ ಆಗುವ ಆತಂಕ ಇದೆ, ಮರಾಠ ಮತಗಳು ಕೈ ಕೊಡುವ ಆತಂಕ ಇದೆ, ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಅಂತ ಹೇಳ್ತೀವಲ್ಲ, ಅದೇ ರೀತಿಯಾಗಿ
ಕಾಂಗ್ರೆಸ್ ಜೆಡಿಎಸ್ನಲ್ಲಿ ಆಗ್ತಾ ಇರುವಂತಹ ಅಭ್ಯರ್ಥಿಗಳ ಈ ವಿಚಾರ ಇದೆಯಲ್ಲ, ಬಿಜೆಪಿಯ ಅಭ್ಯರ್ಥಿಗೆ ವರದಾನ ಆಗತ್ತಾ? ಕಾಂಗ್ರೆಸ್ನಲ್ಲಿ ಮತ ವಿಭಜನೆ ಆಗುವಂತಹ ಆತಂಕವೂ ಇದೆ, ಮರಾಠ ಮತಗಳು ಕೈಕೊಡುವ ಆತಂಕ ಇದೆ. ಇವೆಲ್ಲದರ ನೇರ ಪರಿಣಾಮ ಬಿಜೆಪಿ ಮೇಲೆ ಆಗತ್ತಾ, ವರದಾನ ಆಗತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಇದ್ದವರು ಈಗ ನೆಕ್ಸ್ಟ್ ನಾವು ಗೊಟ್ಲಿಂಗ ಸಾಹೇಬ್ರಿಗೆ ಗೆದ್ದು ಬರಬೇಕಂತ ನಾವು ವಿಚಾರ ಮಾಡಿದ್ದೇವೆ JDS ಪಕ್ಷದಿಂದ. ಅವ್ರು ಗೊಟ್ಲಿಂಗ ಸಾಹೇಬರು ಎಲ್ಲ ರೈತರ ಮಂದಿಗೆ ಬಡವರ ಮಂದಿಗೆ ಹೆಲ್ಪ್ ಮಾಡ್ಯಾರ, ತಮ್ಮ ಇದ್ದರೆ ಎಷ್ಟು ಶಕ್ತಿ ಇಲ್ಲ. ಆಮೇಲೆ ಮುಂದೆ ವಿಚಾರ ಅಂದ್ರೆ ಗೊಟ್ಲಿಂಗ ಸಾಹೇಬ್ ಸ್ವಲ್ಪ ಒಳ್ಳೇದಿದ್ದಾರೆ, ಹಳ್ಳಿ ಮಂದಿಗೆ ರೈತರ ಮಂದಿಗೆ ಸಹಾಯ ಮಾಡ್ತಾರೆ ಅವರು ಕುಮಾರಸ್ವಾಮಿ ಅವರು ಇಲ್ಲೇ ಬಂದದ್ದು ಲಾಸ್ಟ್ ಟೈಮ್ ಬಂದಾಗ ಶುಗರ್ ಫ್ಯಾಕ್ಟ್ರಿ ಕುಮಾರಸ್ವಾಮಿ ಮಾಡಿಬಿಟ್ಟಿದ್ದಾರೆ ಹಳಾದ, ಮತ್ತು ಬೇರೆಯವರು ಏನು ಮಾಡಲಿಲ್ಲ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ಶುಗರ್ ಫ್ಯಾಕ್ಟ್ರಿ ಆಗಿದೆ ಹಳಾಗ, ಅಭಿವೃದ್ಧಿ ಮಾಡೋರು ಕುಮಾರಸ್ವಾಮಿ ಅವರು. ಈ ಸಲ ಅವ್ರಿಗೂ ಕುಮಾರಸ್ವಾಮಿ ಅವ್ರಿಗೂ ನಾವು ಗೆದ್ಕೊಂಡು ಬರ್ಬೇಕಂತ ವಿಚಾರ ಐತೆ. ಮನೆ ಒಂದು 3 ಬಾಗಿಲಾದ ಕಾರಣ ನಾವು ಎಲ್ಲರೂ ತಗೋಬೇಕಾಗತ್ತೆ ಒಂದು ಸಲ. ಹಂಗಾಗಿ ನಾವು ಯೋಚನೆ ಮಾಡಿ ಯಾರಿಗೆ ಏನು ಹಾಕಬೇಕು, ಏನು ಮಾಡಬೇಕು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಮಾತಾಡಬೇಕಾಗತ್ತೆ. ಈಗ ಮೊದಲಿದ್ದರು ಕಾಂಗ್ರೆಸ್ ಇದ್ದರು, BJP ಇದ್ದರು, JDS ಇದ್ದರು, ಎಲ್ಲರೂ ಒಂದೇ ತಾಯಿ ಮಕ್ಕಳು ಥರ ಇದ್ದರು. ಇವತ್ತು ಬದಲಾಗಿರೋ ಕಾರಣ ನಾವು ಹೆಂಗೆ ನಿರ್ಣಯ ಮಾಡೋಕ್ಕಾಗುತ್ತೆ? ಜಿದ್ದಿ ಇದೆ. ಯಾಕಂದರೆ 3 ಜನ ಒಂದೇ ತಾಯಿ ಮಕ್ಕಳಾಗಿ ಇದ್ದವರು 3 ಬಾಗಿಲಾಗ್ಯಾವೆ. ಈಗ ನೆಕ್ಸ್ಟ್ ನಾವು ಗೊಟ್ಲಿಂಗ ಸಾಹೇಬ್ರಿಗೆ ಗೆದ್ದು ಬರಬೇಕಂತ ನಾವು ವಿಚಾರ ಮಾಡಿದ್ದೇವೆ JDS ಪಕ್ಷದಿಂದ. ಅವ್ರು ಗೊಟ್ಲಿಂಗ ಸಾಹೇಬರು ಎಲ್ಲ ರೈತರ ಮಂದಿಗೆ ಬಡವರ ಮಂದಿಗೆ ಹೆಲ್ಪ್ ಮಾಡ್ಯಾರ, ತಮ್ಮ ಇದ್ದರೆ ಎಷ್ಟು ಶಕ್ತಿ ಇಲ್ಲ. ಆಮೇಲೆ ಮುಂದೆ ವಿಚಾರ ಅಂದ್ರೆ ಗೊಟ್ಲಿಂಗ ಸಾಹೇಬ್ ಸ್ವಲ್ಪ ಒಳ್ಳೇದಿದ್ದಾರೆ, ಹಳ್ಳಿ ಮಂದಿಗೆ ರೈತರ ಮಂದಿಗೆ ಸಹಾಯ ಮಾಡ್ತಾರೆ ಅವರು ಕುಮಾರಸ್ವಾಮಿ ಅವರು ಇಲ್ಲೇ ಬಂದದ್ದು ಲಾಸ್ಟ್ ಟೈಮ್ ಬಂದಾಗ ಶುಗರ್ ಫ್ಯಾಕ್ಟ್ರಿ ಕುಮಾರಸ್ವಾಮಿ ಮಾಡಿಬಿಟ್ಟಿದ್ದಾರೆ ಹಳಾದ, ಮತ್ತು ಬೇರೆಯವರು ಏನು ಮಾಡಲಿಲ್ಲ. ಗುರು ಶಿಷ್ಯರ ಕಾಳಗ ಯಾರಿಗೆ ವರದಾನ ಆಗತ್ತೆ? ಅಲ್ಲಿನ ಜನ ಹೇಳ್ತಾ ಇದ್ರು, ಈಗ ಒಂದೇ ತಾಯಿ ಮಕ್ಕಳ ರೀತಿಯಾಗಿ ಇದ್ರು, ಈಗ 3 ಪಾರ್ಟಿಲಿ ಹಂಚಿ ಹೋಗಿದ್ದಾರೆ, ಜಿದ್ದಿನ ಕಣವಾಗಿ ಇದೆ ಈ ಸಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಆದ್ರೆ ಇದರ ನೇರ ಪರಿಣಾಮ ಬಿಜೆಪಿ ಮೇಲೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಹಳಿಯಾಳ ಕ್ಷೇತ್ರದಲ್ಲಿ ದೇಶಪಾಂಡೆ ವಿರುದ್ಧವೇ ಶಿಷ್ಯ ಈಗ ಸ್ಪರ್ಧೆಯನ್ನ ಓಡ್ತಾ ಇರೋದು. JDSನ SL ಘೋಟ್ನೇಕರ್ ಅಖಾಡಕ್ಕೆ ಇಳಿತಾ ಇದ್ದಾರೆ. ಘೋಟ್ನೇಕರ್ ಮರಾಠ ಸಮುದಾಯದವರು, ಮರಾಠ ಮತಗಳು ದೇಶಪಾಂಡೆಗೆ ಕೈ ಕೊಡುವಂತಹ ಆತಂಕ ಇದೆ. ಯಾಕಂದ್ರೆ ಮರಾಠ ಮತಗಳನ್ನು ನೋಡಿದ್ರೆ 95,000ದಷ್ಟು ಮರಾಠ ಸಮುದಾಯದ ಮತಗಳಿದೆ. ಕುಣಬಿಯ 15,000 ಮತದಾನ ಇದೆ. ಪರಿಶಿಷ್ಟರು 12,000 ಮತ ಇದೆ ಅಲ್ಲಿ. ಸಿದ್ದಿಗಳ 8,000, ಗೌಳಿಗರು 6,000, ಲಿಂಗಾಯತ 5,000, ಬ್ರಾಹ್ಮಣರು 2,500, ಮುಸ್ಲಿಮರು 15,000 ಓಟ್ ಇದೆ, ಕ್ರಿಶ್ಚಿಯನ್ 4,000 ಓಟ್ ಇದೆ, ಇತರರು 12,000ದಷ್ಟು ಓಟ್ ಇರೋದು. ಒಟ್ಟು ಮತದಾರರು 1,77,511 ಮತದಾರರಿದ್ದಾರೆ. ಇದರಲ್ಲಿ ಮರಾಠರ ಸಂಖ್ಯೆಯನ್ನ ನೀವು ನೋಡಿದ್ರೆ 95,000 ಮತದಾರರು ಇದ್ದಾರೆ. ಸೊ ಇದು ಬಿಜೆಪಿಗೆ ವರದಾನ ಆಗಬಹುದು ಇವರಿಬ್ಬರ ಜಗಳ ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ. ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ಬೆಂಗಳೂರಲ್ಲಿ ಮಾಜಿ ಸಿಎಂ BS ಯಡಿಯೂರಪ್ಪ ಸುದ್ದಿಗೋಷ್ಠಿಯನ್ನ ಮಾಡಿದ್ದು, ಈ ಬಾರಿ ಬಿಜೆಪಿಯೇ ಗೆಲುವನ್ನ ಸಾಧಿಸುತ್ತೆ ಅಂತ ಹೇಳಿದ್ದಾರೆ BSY. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಗೌರವ ಇದೆ, ಇದರ ಲಾಭ ನಿಶ್ಚಿತವಾಗಿ ನಮಗಾಗುತ್ತೆ. ಭಾರತದ ಅಭಿವೃದ್ಧಿ ಶಕೆ ಪ್ರಾರಂಭ ಆಗಿರುವಂತೇನೆ 2014 ನಂತರ ನೀವೇ ನೋಡಿ, ನಮ್ಮ ಹೈವೇ ರಸ್ತೆಗಳು, ರೈಲ್ವೆ ಅಭಿವೃದ್ಧಿ, ನಮ್ಮ ಏರ್ಪೋರ್ಟ್ ಅಭಿವೃದ್ಧಿ ಆಗ್ತಾ ಇರುವಂತದ್ದು, ಆಸ್ಪತ್ರೆಗಳಲ್ಲಿ ಜನರಿಗೆ ಕೊಡ್ತಾ ಇರುವಂತಹ ಸವಲತ್ತುಗಳು, ಹೀಗೆ ಸಾಮಾನ್ಯ ಜನರಿಗೆ ಬೇಕಾದಂತ ಎಲ್ಲ ರೀತಿಯ ಅನುಕೂಲವನ್ನು ಮಾಡೋದ್ರಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ. ಇದನ್ನ ಜನರಿಗೆ ಮನವರಿಕೆ ಮಾಡುವಂತ ಕೆಲಸ ಮಾಡಬೇಕು. ನನಗೆ ವಿಶ್ವಾಸ ಇದೆ, ಮೋದಿಯವರು ಕೊಟ್ಟಂತ ಒಂದೊಂದು ಕಾರ್ಯಕ್ರಮ ಜನಸಾಮಾನ್ಯರಿಗೆ ಮುಟ್ಟುವಂತದ್ದು. ಆಯುಷ್ಮಾನ್, ಉಜ್ವಲ, ಶೌಚಾಲಯ, ಜಲಜೀವನ ಮಿಷನ್ ಮೂಲಕ ಕುಡಿಯುವ ನೀರು, ಎಲ್ಲರಿಗೂ ವಿದ್ಯುತ್, ದೇಶದಲ್ಲಿನ ಕ್ರಾಂತಿಕಾರಿ ಬದಲಾವಣೆ ಇದೆ. ಇವತ್ತು ರೈತ ಸಮುದಾಯ ಇವತ್ತು ನಮ್ಮ ಜೊತೆಗಿದೆ, ಭಾರತೀಯ ಜನತಾ ಪಾರ್ಟಿ ಜೊತೆಗಿದೆ. ನಾವು ಕೊಟ್ಟಂತಹ ಕಾರ್ಯಕ್ರಮದ ಪರಿಣಾಮ ರೈತ ಇವತ್ತು ನಮ್ಮ ದೇಶದ ಬೆನ್ನೆಲುಬು. ಅವನಿಗೆ ಇನ್ನೂ ಹೆಚ್ಚಿನ ಅನುಕೂಲಗಳಾಗಬೇಕು. ಆ ದಿಕ್ಕಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ, ಬೊಮ್ಮಾಯಿ ಸರ್ಕಾರವನ್ನು ಮಾಡ್ತಾ ಇದೆ. ಹೀಗೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರೋದ ಪರಿಣಾಮ ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ಸರ್ಕಾರವನ್ನು ಮಾಡ್ತೇವೆ.
ಬಗ್ಗೆ ಯಾರಿಗೂ ಅನುಮಾನ ಬೇಡ. ನಾನು ಇದುವರೆಗೆ ಎಲ್ಲೋದ್ರೂ ಸಹ ಬೇರೆ ಪಕ್ಷದವ್ರ ಹೆಸರನ್ನೂ ಹೇಳಿಲ್ಲ, ಅವ್ರ ಬಗ್ಗೆ ಟೀಕೆನೂ ಮಾಡಿಲ್ಲ. ಯಾಕೆಂದ್ರೆ ಅದರ ಅಗತ್ಯತೆನೂ ಇಲ್ಲ. ಅವರೆಲ್ಲೋ ಮೂಲೆ ಗುಂಪಾಗಿರ್ಬೇಕಾದ್ರೆ ನಾನೇ ಅವ್ರನ್ನ ನೆನಪು ಮಾಡಿಕೊಡುವಂತ ಕೆಲಸ ಮಾಡಕ್ ಹೋಗೋದಿಲ್ಲ. ನಾನು ನಿಮ್ಗೆ ಇವತ್ತು ಹೇಳ್ತಾ ಇದ್ದೇನೆ, 2-3 ದಿವಸದಲ್ಲಿ ನನ್ನ ಪ್ರವಾಸ ಪ್ರಾರಂಭ ಆದರೆ ನಮ್ಮ ಸಂಸತ್ ಸದಸ್ಯರು, ನಮ್ಮ ಮುಖಂಡರು ಎಲ್ಲರ ಜೊತೆಗೆ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಹೋಗಿ ಮತ್ತೊಮ್ಮೆ ಜನರಿಗೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮಾಡಿರುವಂತ ಸವಲತ್ತುಗಳನ್ನು ತಿಳಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ. ನಿನ್ನೆ ದಿನ ಹಲವಾರು ದೃಶ್ಯ ಮಾಧ್ಯಮಗಳಲ್ಲಿ ಸರ್ವೆ ರಿಪೋರ್ಟ್ ಗಮನಿಸಿದ್ದೇನೆ. ನಾನು 50 ವರ್ಷದಿಂದ ರಾಜಕಾರಣದಲ್ಲಿದ್ದೇನೆ. ತಳಮಟ್ಟದಿಂದ ಪಕ್ಷವನ್ನು ಬೆಳೆಸ್ಕೊಂಡು ನಾವೆಲ್ಲ ಬಂದಿದ್ದೇವೆ. ಜನರ ನಾಡಿ ಮಿಡಿತ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಬಿಜೆಪಿ ವಿಲ್ ಕಮ್ ಬ್ಯಾಕ್ ವಿತ್ ಅಬ್ಸಲ್ಯೂಟ್ ಮೆಜಾರಿಟಿ under the dynamic leadership of Shri Narendra Modi ji. ಈಗಾಗಲೇ ನಾವು ಸಹ ಸರ್ವೆ ಮಾಡಿಸಿದ್ದೇವೆ. 3 ಸರ್ವೆಗಳಾಗಿದೆ. ಎಲ್ಲ ಸರ್ವೆಗಳಲ್ಲೂ ಸಹ ನಾವು 130-140 ಸೀಟ್ ಗೆಲ್ತೇವೆ, ಅಬ್ಸಲ್ಯೂಟ್ ಮೆಜಾರಿಟಿ ಬರುತ್ತೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಜೆಡಿಎಸ್ ಶಾಸಕ ಗೌರಿಶಂಕರ್ ಅನರ್ಹ ಆಗಿದ್ದು 2018ರಲ್ಲಿ ಮತದಾರರಿಗೆ ನಕಲಿ ಬಾಂಡ್ ಅನ್ನ ಹಂಚಿದ ಆರೋಪವನ್ನ ಎದುರಿಸ್ತಾ ಇದ್ರು. ಹೈಕೋರ್ಟ್ನ ಏಕಸದಸ್ಯ ಪೀಠ ಈ ಆದೇಶವನ್ನ ಕೊಟ್ಟಿದ್ದು. ಮಾಜಿ ಶಾಸಕ ಸುರೇಶ್ ಗೌಡ ದೂರನ್ನ ಸಲ್ಲಿಸಿದ್ರು. 32,000 ವಯಸ್ಕರಿಗೆ 16,000 ಮಕ್ಕಳಿಗೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡಿಕೊಡ್ತೀವಿ ಅಂತ ಹೇಳಿ ನಕಲಿ ವಿಮಾ ಬಾಂಡ್ ಅನ್ನ ಅವರು ವಿತರಣೆ ಮಾಡಿದ್ರು. ನಕಲಿ ಬಾಂಡ್ ಆಮಿಷವೊಡ್ಡಿ ಅಕ್ರಮವಾಗಿ ಗೆದ್ದಿದ್ದಾರೆ ಅಂತ ಹೇಳಿ ದೂರನ್ನ ನೀಡಲಾಗಿತ್ತು. ಈಗ ಆದೇಶವನ್ನ ತಡೆ ನೀಡುವಂತೆ ಗೌರಿಶಂಕರ್ ಪರ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಚುನಾವಣಾ ದಿನಾಂಕ ಆಲ್ರೆಡಿ ಘೋಷಣೆ ಆಗಿದೆ, 1 ತಿಂಗಳ ಒಂದು ತಡೆ ಕೊಡಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ಆ ಆದೇಶಕ್ಕೆ ಈಗ 1 ತಿಂಗಳ ಕಾಲ ತಡೆಯನ್ನ ಕೊಟ್ಟಿದೆ ಹೈಕೋರ್ಟ್. ಜೆಡಿಎಸ್ ಶಾಸಕ ಗೌರಿಶಂಕರ್ ಅನರ್ಹ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ 1 ತಿಂಗಳ ಕಾಲ ತಡೆಯನ್ನು ಕೂಡ ಹೈಕೋರ್ಟ್ ನೀಡಿದೆ. 2018ರಲ್ಲಿ ಜೆಡಿಎಸ್ ರಾಜ್ಯಾದ್ಯಂತ ಗೆಲುವು ಸಾಧಿಸೋದ್ರಲ್ಲೂ ಕೂಡ ಕಾರಣ ಆಗಿದ್ರು. ಅದೇ ರೀತಿಯಾಗಿ ಈಗ ಶಾಸಕ ಗೌರಿಶಂಕರ್ಗೆ ಹೈಕೋರ್ಟ್ನ ಏಕಸದಸ್ಯ ಪೀಠ ಒಂದು ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. Headlines presented